ಯಾಕೆ ಬುಬ್ಬು? ಮಧ್ಯಾಹ್ನ ನಾನು ಒಂದು ಪಲ್ಯ ಮಾಡಿದ್ದೆ, ಅದು ಚೆನ್ನಾಗಿಲ್ಲ ಅಂತ ನಿಮ್ಮಮ್ಮ 10 ಸಲ ಹೇಳಿದ್ದಾರೆ. ಅದೇ ಪಲ್ಯನ ನೈಟ್ ನಾನು ನಿನಗಿಡ್ತೀನಿ. ಆ ಪಲ್ಯ ತಿಂದ್ಬಿಟ್ಟು ಸಖತ್ತಾಗಿದೆ, ನಾನು ಲೈಫಲ್ಲೇ ಈ ಥರ ಪಲ್ಯ ತಿಂದಿಲ್ಲ, ಎಷ್ಟು ಸೂಪರ್ ಆಗಿದೆ ಅಂತ ನಿಮ್ಮಮ್ಮ ಮುಂದೆ ನಾನು ಕೇಳೋಕ್ಕಿಂತ ಮುಂಚೆ ನೀನು ಹೇಳ್ಬೇಕು. ಅಲ್ಲ ಬುಬ್ಬು, ನಿಜವಲ್ಲ ಪಲ್ಯ ಚೆನ್ನಾಗಿಲ್ಲ ಅಂದರೆ ನಾನೇ ಪಲ್ಯ ಚೆನ್ನಾಗಿಲ್ಲ ಅಂದರೂ ಸಖತ್ತಾಗಿದೆ ಅಂತ ಹೇಳಬೇಕು. ಯಾಕಂದರೆ ಪಲ್ಯ ಮಾಡಿರೋದು ನಾನು, ಅರ್ಥ ಆಯ್ತಾ? ನೈಟ್ ಪಲ್ಯ ತಿನ್ನೋಕ್ಕೆ ರೆಡಿಯಾಗಿರು. ಇವಳು ಮಾಡಿರೋ ಪಲ್ಯ ತಿಂದ್ರೆ ನಾನೇ ಸೋತೋಗ್ತೀನಿ. ತಿಂದಿಲ್ಲಂದ್ರೆ ಇವಳು ನನ್ನ ಸಾಯಿಸ್ಬಿಡ್ತಾಳೆ. ಅಬ್ಬೋ, ಕ್ಲೋಸ್ ಅಪ್ ಲಿಸ್ಟ್ ಭಯಂಕರವಾಗೋದು. ಇವತ್ತೇ ನಾನು ಅರ್ಥ ಆಗಿದ್ದು. ಪಲ್ಯನ ತಿನ್ಬಿಟ್ಟು ಸೋತೋಗ್ತೀನಿ ನಾನು. ಅಯ್ಯೋ ದೇವ್ರು ಎಷ್ಟು ಒಳ್ಳೆ ಹೆಂಡತಿ ಕೊಟ್ಟವ್ರೆ. ರಾತ್ರಿ 90 ಹೊಡ್ಕೊಂಬರ್ತೀನಿ, ಸ್ವಲ್ಪ ಪಾತ್ರೆ ತೊಳ್ಸ್ತಾಳೆ, ಜಗಳನೂ ಮಾಡಲ್ಲ. ಅಯ್ಯೋ ಅಯ್ಯೋ ಎಷ್ಟು ಒಳ್ಳೆ ಗಂಡ ಸಿಕ್ಕಿದ್ದಾನೆ. ಕುಡ್ದಿಯೋ ಏಟಲ್ಲಿ ಏನು ಕೆಲಸ ಕೊಟ್ಟರು ಮಾಡ್ತಾನೆ. ನಾಳೆ ಒಂದು ಕ್ವಾರ್ಟರ್ ಹಾಕೊಂಡ್ಬಿಡ್ತೀನಿ, ಪಕ್ಕದ ಮನೆ ಆಂಟಿಗೆ ಹೋಗೋ ಪಾತ್ರೆ ತೊಳ್ಬಿಡ್ತೀನಿ, ಅವಾಗೂ ಏನು ಹೇಳಲ್ಲ. ಹೆಣ್ಣು ಅಂದ್ರೆ ಮಾನ, ಮಾನ ಅಂದ್ರೆ ಮನೆ, ಮನೆ ಬಿಟ್ರೆ ಹೆಂಗೆ ಹೇಳು. ತಲೆ ಬೋಳ್ಸಿ ಹೋದಳು ನಡಿ. ನಮಸ್ಕಾರ. ನಮಸ್ತೆ ನಮಸ್ತೆ. ನಿಮ್ಗೆ ಕಾಯ್ತಿದ್ರು, ಬನ್ನಿ ಕೂತ್ಕೊಳ್ಳಿ. ಏನು ಬರೋ ಸ್ವಲ್ಪ ತಡ ಆಯ್ತಲ್ಲ? ಅವರು ನಮ್ಮೂರಿನ ಮುಖಂಡ್ರು, ಅವ್ರು ಇಲ್ದೆ ನಾವ್ ಯಾವ ಶುಭ ಕಾರ್ಯನೂ ಮಾಡೋದು. ಅವ್ರನ್ನ ಕರ್ಕ ಬರೋ ಸ್ವಲ್ಪ ಲೇಟ್ ಆಯ್ತು. ನಮಸ್ತೆ. ಹುಡುಗಿ ಎಷ್ಟರಿಗೆ ಹೋದಾನೆ? ಏನ್ ಕೆಲಸ ಮಾಡ್ತಾನೆ? ಹುಡುಗ ಡಿಗ್ರಿ ಮುಗಿಸಿದ, ಜಾಬ್ಗೆಲ್ಲ ಟ್ರೈ ಮಾಡ್ದ, ಯಾವ್ದು ಜಾಬ್ ಸಿಗ್ಲಿಲ್ಲ. ಈಗ ಪೇಂಟಿಂಗ್ ಕೆಲ್ಸ ಹೋಯ್ತಿದ್ದ. ಹೌದಾ? ತೊಂದ್ರೆ ಇಲ್ಲ ತೊಂದ್ರೆ ಇಲ್ಲ. ನಮ್ ಮಗಳನ್ನ ಯಾರಿಗೆ ಮದುವೆ ಮಾಡ್ರು 10 ತೊಲೆ ಚಿನ್ನ 2 ಎಕರೆ ಆಸ್ತಿನ ಬರ್ಕೊಡ್ಬೇಕಂತಿದ್ರು. ಹುಡುಗಿನ ಬಗ್ಗೆ ಮೊದಲ್ ಮಾತಿಲ್ಲ, ಒಳ್ಳೆ ಕೆಲಸ ಮಾಡ್ಕೊತಿದ್ ಬಂತ ಹುಡುಗ. ಅಪ್ಪನೊಂದು 5 ಎಕರೆ ಆಸ್ತಿ ಇದೆ, ಆರು ಕೆಲಸ ಅವನು ಪಾಪ. ಹೌದಾ? ಹಾ ಸರಿ ಸರಿ. ನಿಮ್ಮ ಹುಡುಗಿ ಎಷ್ಟು ಓದಿದ್ಲ? PUC ಮುಗ್ದದ, ಇವಾಗ ಮನೇಲಿ ಇರ್ತಾಳೆ. ಆಯ್ತಾ, ಲೇಟ್ ಮಾಡ್ಬೇಡ, ಪಟ್ಟ ಹುಡುಗಿ ಕರ್ಸಿ. ಹಾ ಸರಿ ಸರಿ. ಇವಳೆ ಮಗಳು. ಮಗ ಹುಡುಗಿ ಕಂಡಿನ ಚಂದವಳೆ, ನೀ ಕಂಡ್ರೆ ಸಾಕಪ್ಪ. ಒಂದ್ಸತಿ ಕಾಣ, 10 ತೊಲೆ ಬಂಗಾರ, 2 ಎಕರೆ ತೋಟ ಎಲ್ಲ ನಿನಗ್ ಕೊಡ್ತಾರೆ. ಇನ್ ಕೂತ್ಕ ತಿನ್ನಕ್ಕ ಬಿಡು ಮಾರೆ. ನಿಂಗೆ ಒಪ್ಪಿಗೆ ನಂಗೆ ಒಪ್ಪಿಗೆ. ಹುಡುಗಿ ಬಾಳ ಸೈಲೆಂಟ್ ಅಮ್ಮಂಗ ಆಗ್ತದೆ, ಮಾತಾಡುದಿಲ್ಲಲ್ಲ. ಹಂಗೆಂತ ಹೇಳ್ರಿ, ಜನರಿಗೆ ಕನಸು ಸ್ವಲ್ಪ ನಾಚ್ಕೊಂತಾಳೆ ಅಷ್ಟೇ. ಹಿಂದೂಸ್ತಾನಿ ಸಂಗೀತ ಎಲ್ಲ ಕಲ್ತಾಳೆ, ಹಾಡೆಲ್ಲ ಇರ್ತಾಳಪ್ಪ. ಹೌದಾ? ಹಂಗಾದ್ರೆ ಒಂದು ಹಾಡು ಹೇಳ್ತೀನಿ ನೋಡುವ. ಮಗ ಒಂದ್ ಪದ ಹಂಗೆ ಬಿಡು ಕಮ್ಮ. ಸರಿಯಪ್ಪ. ದರಳಿ ಮಂಡಲ ಮಧ್ಯದೊಳಗೆ ರಮೇಶಣ್ಣನ ಚೆಟ್ಟಿಯೊಳಗೆ 3 ಇಲಿಗಳು ಸೇರಿಕೊಂಡು ಅವನ ಕಥೆಯನ್ನು ಮುಗಿದಿತ್ತು. ಅಪ್ಪ ನಾಡಿಲ್ದಿ. ಯಾರು ಹೊಡಿತಿದ್ದಾರೆ? ಅಯ್ಯೋ ಅಣ್ಣ, ನಮ್ಮ ಅಣ್ಣಂಗೆ ಯಾಕೆ ಹೊಡಿತಾ ಇದ್ದೀರಾ? ನೋಡಮ್ಮ, ಈ ವಿಷಯದ ಮಾತ್ರ ನೀನ್ ಇನ್ಮೇಲೆ ಆಗ್ಬೇಡ. ಮನೆಗ್ ನಡೀತಾ ಇರೋ ಹೊಡಿರಲಿ. ನಿಲ್ಸಿ. ಏನ್ ಅನ್ಕೊಂಡಿದ್ದೀರಾ ಅವನ್ನ? ಅಂತದ್ ಏನ್ ತಪ್ಪ ಮಾಡ್ತಾನ ನಮ್ಮಣ್ಣ? ನಮ್ ತಂಗಿಗೆ ಲೂಗಿವಿ ಅಂತ ಹೇಳ್ಬಿಟ್ಟೆಲ್ಲ ತಲೆ ಕೆಡ್ಸಿದಂಗ್ ಗೊತ್ತೇನಮ್ಮ ನಿಂಗೆ? ಅದಕ್ಕೆ ಅವಳು ಇವನ್ನ ಬಿಟ್ರೆ ಬೇರೆ ಯಾರನ್ನ ಮದ್ವೆ ಆಗಲ್ಲ ಅಂತಿದ್ದಾಳೆ. ಏನ್ ಮಾಡ್ಲಿ ಇವಾಗ? ಸೋ ವಾಟ್? ಅದಕ್ಕೆ ಈ ತರ ಹೊಡಿಬೇಕಾ? ಯಾಕೆ ನಿಮಗ್ ಗರ್ಲ್ ಫ್ರೆಂಡ್ ಇಲ್ವಾ? ಇವಳಿಗೆ ಬಾಯ್ ಫ್ರೆಂಡ್ ಇದ್ದಾನೆ. ಈಗಿನ ಕಾಲದಲ್ಲಿ ಯಾರ್ ತಾನೇ ಸಿಂಗಲ್ ಆಗಿದ್ದಾರೆ? ಅಷ್ಟೇ ಯಾಕೆ ಇವಳಿಗೂ ಬಾಯ್ ಫ್ರೆಂಡ್ ಇದ್ದಾರೆ, ಕಾಮನ್. ಯಾರಿಗೆ ಬಾಯ್ ಫ್ರೆಂಡ್? ಯಾರು ಕೇಳಿ ಮಾಡ್ತಾ ಯಾವ ಕರ್ಕಬ ಇಲ್ಲಿ
ಕೊಡೋ ಕಾಫಿನ ಕುಡಿದು ಬಿಟ್ಟು ಸುಮ್ನೆ ಹೊಲಟೋಗ್ಬಿಡ್ಬೇಕು. ಈ ಪಿಗಲ್ಗೂ ಡೆಫಿನೆಟ್ ಆಗಿ ಮ್ಯಾಚ್ ಆಗಲ್ಲ. ಹಂಗು ಮೀಲಿ ನನ್ನ ಒಪ್ಪುಕೊಂಡೇ ಪಂಪ್ ಹೊಡೆಯಕ್ಕೆ 2 ಕೈಗಳು ಇಲ್ಲಬಾರ್ದು ಕತ್ತಲು ಸಾಕಬಿಡ್ತೀನಿ. बसर भाई तुम्हें मालूम मैं कौन मालूम तेरा बीवी का देवर मियाँ मत कर इसको। तेरा कुंडी में चर्बी इधर आदर है बाहर वालों खुशका काले को आजा। हे प्रभु हे हरि राम कृष्ण जगन्नाथ प्रेमानंद, ये क्या हुआ? गलाव में पानी आ गया, गामछा भी खुल गया मेरा। लगती ये देखिए। ನಿಂಗ ಅಣ್ಣಂಕ ಅರ್ಜೆಂಟ್ ಫೋನ್ ಮಾಡ್ಬಿಟ್ಟು ಅಕೌಂಟ್ 50,000 ಕಾಸು ಹಾಕು ಅಂತ ಹೇಳು. ಇಲ್ಲ ಅಂತ ಹೇಳಿದ್ರೆ ಚುಚ್ಚು ಬಿಡ್ತೀನಿ ಇವತ್ತು ನಿಂಕ. ನಾನ್ ನಿಮ್ಮ ಅಮ್ಮನೇ ಬಿಸ್ನೆಸ್ ಅಲ್ಲಿ ಅಪ್ಪ ಅಮ್ಮ ಏನು ಇಲ್ಲ. ಫಸ್ಟ್ ನಿನ್ ಗಂಡನ್ ಫೋನ್ ಮಾಡ್ಬಿಟ್ಟು ಅಮೌಂಟ್ ಹಾಕ ಕೇಳ. ಒಂದ್ 2 ನಿಮಿಷ ಕಟ್ಕಲಂಗ್ ಬಿಚ್ಚ ನೋಡು, 50,000ಕ ಇಂಟ್ರೆಸ್ಟ್ ಸೇರಿಸಿ ಕೊಡಿಸ್ತೀನಿ. ಬೇಬಿ ನಿನ್ ಮೊಬೈಲ್ ಕೊಡಿಲಿ. ವಾವ್, ನಿನ್ ಮನ್ಸು ಎಷ್ಟು ದೊಡ್ಡದಿದೆ ಅಲ್ಲ. ಗ್ರೇಟ್. ನಾನ್ ಕೇಳಿದ್ ಎಲ್ಲ ಕೊಟ್ಬಿಡ್ತೀಯ ಅಲ್ಲ. ಬೇಬಿ ಮನ್ಸಷ್ಟೇ ಅಲ್ಲ, ಅದಕ್ಕೆ ಇನ್ನೊಂದು ದೊಡ್ಡದೈತಿ. ಪರ್ಸ್ ದೊಡ್ಡದೈತೆ ಅಂತ ಹೇಳಕತ್ತಿದ್ದೇನ? निन्ने रात्रि आप दाल में क्यों इतना उप्पु ज्यादा हाक दिया? क्या क्या नहीं ಉಪ್ಪು ಹಿಂದಿಯಲ್ಲಿ ಏನಂತಾರೆ? ನಮ್ಮಕ್ಕ ನಿಮ್ಮಕ್ಕನ್ ಸಾರಿ ನಮ್ಮಕ್ಕನ್ भैया नमकन दाल ज्यादा हाकिदिया भैया। आप खाना मारता मारता टेस्ट नहीं करते? हाँ, इसीलिए आप पूरा बेकबिट्टी करके इटकन जाती है भैया। आप खाना ಮಾಡ್ಬೇಕಾದ್ರೆ थोड़ा लेके टेस्ट कर लो, आपको ಗೊತ್ತಾಗ್ತೈತೆ ಉಪ್ಪು ज्यादा हो गया, खारा कम हो गया करके। आप कुछ नहीं करते। ठीक है बेजार मत करो, वो कभी कभी हो जाता है, ठीक है छोड़ दो। आज ಇವತ್ತು ರಾತ್ರಿ ನಾನು ನನ್ನ ಫ್ರೆಂಡು थोड़ा लेट ಆಗಿ ಬರ್ತೀವಿ, आप थोड़ा ಊಟ ಪಕ್ಕಕ್ಕೆ रखो। हाँ अल्लाह भैया, आप एक आज अंडा है ना? हाँ आज अंडा करी। आप अंडा करी बहुत ಚೆನ್ನಾಗಿ ಮಾತಾಡ್ತೀಯಾ, सॉरी ಮಾಡ್ತೀಯಾ। आप एक अंडा एक्स्ट्रा रखो भैया, मैं आने के लिए टाइम में आपको एक विमल पैकेट तक ಕೊಟ್ಬಿಡ್ತೀನಿ। आप एक अंडा सॉरी एक अंडा एक्स्ट्रा रखो। हाँ बाय भैया। ಪುರುಷೋತ್ತಮ್, ಯಾಕೋ ಇತ್ತೀಚೆಗೆ ಸುಸ್ತು ಸಂಕಟ ಪುರುಷೋತ್ತಮ್ ಸತ್ಕಿತೋಯ್ತೀನ ಅಂತ. ಹೌದಾನೆ? ಏನು ಹಿಂಗೆಲ್ಲ ಮಾತಾಡ್ತಿದ್ಯಾ? ಹಂಗೆಲ್ಲ ಆಗಲ್ಲ, ಸುಮ್ಮನೆ ಇರಮ್ಮ. ಒಳಗಡೆನೆ ಬಹಳ ಖುಷಿ ಆದಂಗಿದೆ. ನಿಂದೊಳ್ಳೆ ಕಥೆ ಕಣೆ. ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ, ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಸತ್ರ ಸುಲಭ ಹೊಟ್ಟೋಯ್ತೀನಿ ಅನ್ಕೊಂಡಿದ್ಯಾ? ಮಾತ್ ಕೇಳಿದ ತಕ್ಷಣ ಒಂದ್ ಕಳೆನೇ ಬಂದ್ಬಿಡ್ತು. ಸತ್ತೋಗ್ಬಿಟ್ರೆ ಇನ್ನೊಂದ್ ಮದುವೆ ಆಗ್ಬಿಡ್ಬೋದು, ಆರಾಮಾಗಿ ಇದ್ಬಿಡ್ಬೋದು, ಈ ತರ ಎಲ್ಲ ಕನ್ಸ್ ಕಾಣ್ತಾ ಇದ್ಯಾ? ಸತ್ರು ನಾನಿನ್ನ ಬಿಡೋದಿಲ್ಲ.
ದೆವ್ವಾಗಾದ್ರೂ ಬಂದು ಕಾಡ್ತಾ ಇರ್ತೀನಿ ಪುರುಷೋತ್ತಮ. ಎಂದು ನನ್ನ ಮನಸ್ಸಿಗೆ ನೆಮ್ಮದಿಯಲ್ಲಿ ಬಂದರೆ ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಭಗವಾನ್ ಯಾಕೆ ನೀನ್ ನನ್ನ ಲವ್ ಮಾಡಿದೆ? ನಾನು ಪ್ರಪೋಸ್ ಮಾಡೋ ಹುಡುಗಿರಲ್ಲಿ ನೀನೇ ನಂಗೆ ಬಿದ್ದಿದ್ದು. ಎಷ್ಟೊಂದು ಹುಡುಗಿರು ಪ್ರಪೋಸ್ ಮಾಡಿದೆ, ನೀನ್ ಬಿದ್ದೆ. ನನ್ನ ಲಕ್ಕು. ಬೇರೆ ಯಾರಾದ್ರೂ ಬಿದ್ದಿದ್ರೆ? ಅವ್ರ ಮೇಲೆ ಲವ್ ಆಗಿರೋದು ನಂಗೆ. ಬೇರೆ ಯಾರಾದ್ರೂ ನಾಳೆ ಹುಡುಗಿ ಬಂದ್ಬಿಟ್ಟು ನಂಗೆ ನೀನಂದ್ರೆ ಇಷ್ಟ ಅಂತೆಲ್ಲ ಹೇಳಿದ್ರೆ? ಏನ್ ಜೋಕಾ? ಅದು ಈ ಕಾಲದಲ್ಲಿ ಹುಡುಗಿರೇ ಬಂದ್ಬಿಟ್ಟು ನೀನಂದ್ರೆ ಇಷ್ಟ ಅಂತ ಬೇಡ್ಕೊಂತಾರ? ಹಂಗ ಅನ್ಕೋ, ಬಂದ್ಲು ನೀನಂದ್ರೆ ಇಷ್ಟ ಅಂದ್ಲು, ಆತರ ಇರ್ಬೇಕಾದ್ರೆ ಏನ್ ಅನ್ಕೊಂಡ್ಬಿಟ್ಟಿದ್ದೆ ಹುಡುಗರ್ನ ನೀನು? ಏನ್ ಅನ್ಕೊಂಡ್ಬಿಟ್ಟಿದ್ದೆ ಹುಡುಗರ್ನ ನೀನು? ಹೊಸ ಹುಡುಗಿ ಬಂದ ತಕ್ಷಣ ಹಳೆ ಹುಡುಗಿನ ಬಿಟ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇಬ್ಬರು ಮೇಂಟೈನ್ ಮಾಡ್ತೀನಿ ನಾನು. ನನ್ಗೆ ಹರ್ಟ್ ಆಗುತ್ತೆ ಅಂತ ಗೊತ್ತಿಲ್ವಾ? ನಿನಗೆ ಗೊತ್ತಾರತಾನೆ ಹರ್ಟ್ ಆಗುತ್ತೆ. ಆ ಕಡೆ ಅವಳನ್ನ ಮೇಂಟೈನ್ ಮಾಡ್ತೀನಿ, ಈ ಕಡೆ ನಿನ್ನ ಮೇಂಟೈನ್ ಮಾಡ್ತೀನಿ. ಅಲ್ಲಿ ಅವಳು ಖುಷಿ, ಇಲ್ಲಿ ನೀನ್ ಖುಷಿ. ಖುಷಿಯಾಗಿರ್ತೀನಿ. ನಿನ್ನಂತ ಜೊತೆ ಇರಲ್ಲ ನಾನು. ನನಗೆ ಇಷ್ಟ ಇಲ್ಲ. ನಾನು ಯಾವ್ದಾದ್ರು ವೆಲ್ ಸೆಟಲ್ಡ್ ಹುಡುಗನ ನೋಡ್ಕೊಂಡು ನಾನು ಅವನ ಮದ್ವೆ ಆಗ್ತೀನಿ. ಬಾಯ್. ಹೊರಡು, ಇವಾಗ ಕಾರಿಂದ ಇಳಿದ್ಬಿಟ್ಟು ಹೊರಡು. ಹೋಗ್ತೀನಿ. ಹೋಗ್ತಾ ಇರು. ಹೋಗಲ್ಲ ನಾನು. ಆನ್ಸರ್ ಮಾಡಿ, ಇದಕ್ಕೆ ಏನಂತಾರ ಅಂತ ಆನ್ಸರ್ ಮಾಡಿ. ಇದಕ್ಕೆ ಏನಂತ ಆನ್ಸರ್ ಮಾಡ್ತಾರೆ? ನೀನು ಎಲ್ಲ ಹುಡುಗಿರ್ ತರಾನೇ ಯಾರ ಹತ್ರ ದುಡ್ಡಿದ್ಯೋ ಅವ್ರ ಹತ್ರ ಹೋಗ್ಬಿಡ್ತೀಯ ಅಂತ ಅನ್ಕೊಂತೀನಿ. ಆದ್ರೂ ನಾನು ಹೋಗಲ್ಲ. ಇದನ್ ನೋಡು. ಯಾಕಂದ್ರೆ ನಿನ್ ಬೇರೆ ಆಪ್ಷನ್ಸ್ ಇಲ್ಲ ನನ್ ಬಿಟ್ರೆ. ಈ ತರ ಎಲ್ಲ ಇದ್ರೆ ಯಾವಳು ನಿನ್ ಹತ್ರ ಇರಲ್ಲ. ಆದ್ರೂ ನಾನು ಇದೀನಿ ನೋಡು. ನೋಡು, ನಾನೇನಾದ್ರೂ ನಿನ್ ಪ್ಲೇಸ್ ಅಲ್ಲಿ ಇದ್ದಿದ್ರೆ, ನನಗ್ ಬೇಜಾನ್ ಆಪ್ಷನ್ಸ್ ಇದ್ದಿದ್ರೆ ನಾನು ಹೊಟ್ಟೋಗ್ತಿದ್ದೆ. ನೀನು ಹೊಟ್ಟೋಗ್ತಿದ್ದೆ, ನಾನು ಹೋಗಿಲ್ಲ. ಇದು ನಾನು ಅದೇ ಹೇಳಿದ್ನಲ್ಲ, ನಿಂಗ್ ಬೇರೆ ಆಪ್ಷನ್ ಇಲ್ಲ ಅಂತ ನನ್ ಬಿಟ್ರೆ. ನನಗೂ ನಿನ್ ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಏನಕ್ಕೆ ಈ ತರ ಎಲ್ಲ ಮಾತಾಡ್ತೀಯ? ಭಯಂಕರ ಸಕ್ಕೆ. ಅಣ್ಣ, 1 kg ಕೋಳಿ ಮಾಂಸ ಬೇಕಿತ್ತು. ಕೋಳಿ ಕಾಚೆ ತಿನ್ನದೆ 8 ವರ್ಷ ಆಯ್ತು. ಪಾಪ, ನಂಗೆ ಈ ಕೋಳಿನೆಲ್ಲ ಕಾಣಾಗ ಬೇಸರ ಆಗ್ತದೆ. ಅದರ ತಲೆ ಕೊಯ್ಯಾಗ ಎಷ್ಟು ನೋವಾಗ್ತಿರ್ಬೋದು. ಆ ಮಾಂಸವನ್ನು ನಾವು ತಿನ್ನೋದು. ಈ ಕೋಳಿಯನ್ನೆಲ್ಲ ತಕೊಂಡೋಗಿ ನಂಗೆ ಮನೆಯಲ್ಲಿ ಸಾಕ್ಬೇಕು. 15 ಕೋಳಿ ಉಂಟು, ಎಲ್ಲ ನಾ ತಕೊಂಡೋಗ್ತೇನೆ ಮನೆಗೆ. ಅಣ್ಣ, ನಂಗೆ ಈ ಕೋಳಿ ಎಲ್ಲ ಬೇಕು. ಎಷ್ಟಾಗ್ತದೆ ಬಿಲ್? 28,000. 1 kg ಕೋಳಿಯನ್ನು ನೋಡಿ ತಲೆ ಕಟ್ಟು ಮಾಡಿ ಮಾಂಸ ಮಾಡಿ ಕೊಡಿ. अभी मजा आएगा ना भिड़ो. कौन था यू? क्या था यू? गया कहाँ? क्या देखना पड़ रहा है? मुझे लगा थोड़ी खुशियां आएंगी, लेकिन जब सुप्रीम कोर्ट कुछ नहीं कर पाया तो मैं क्या उखाड़ लूंगा। खैर, ये सिलसिला चलता रहे. ಏನ್ ಮಾಡ್ತಿದ್ದು? ದಾಮಿಡ್ರಿ ನಿಂಗೊಂದು ವಿಡಿಯೋ ತೋರಿಸ್ತಾ. ಇಷ್ಟು
ಸಣ್ಣದ್ರದಾಗೆ ಇಷ್ಟ ರೊಕ್ಕವ ಈ ದೊಡ್ಡದ್ರಾಗ ಇನ್ನ ಎಷ್ಟ್ ಮಾಡಿದ್ರಿ? ಒಂದ್ ಕೆಲಸ ಮಾಡು, ನಾ ಹೊರಗ್ ಹೋಗ್ತೀನಿ, ಆಮೇಲೆ ಸಿಲಿಂಡರ್ ಹೊಡಿ ಆಯ್ತಾ? ಹೊರಗೆ ಗೊತ್ತ್ರಿ? ಅರೆ ಈ ಸಿಲಿಂಡರ್ ಹೊಡೆದ್ಮ್ಯಾಗ ಭಾಳ ರೊಕ್ಕ ಸಿಗ್ತಾವ, ಭಾಳ ರೊಕ್ಕ ಸಿಗ ನಿನ್ ಕೈಲಿ ನಾ ಕಸ್ಕೊಂಡಂದ್ರ ಅದು ಬೇ ಕರೆಕ್ಟ್ ಅದ ನೀವ್ ಹೇಳೋದು. ಮತ್ತೆ ಹೊರಗ್ ಒಂದ್ ಫೋನ್ ಹಚ್ತೀನಿ, ಆಳೆ ಹೊಡಿಯ ಹೋಗ, ಮತ್ತೆ ಒಂದ್ ಸ್ವಲ್ಪ ಹಾಕ್ ಮಾಡ್ತೀನಿ ನಿಮ್ಗೆ. ಭಾಳ ನೆನ್ಪ್ ಬರ್ತದ ನಂಗ. ಏನ್ ಬರ್ತದ ನಿಮ್ಗ? ಅರೆ ಸಿಲಿಂಡರ್ ಹೊಡೆದ್ಮ್ಯಾಗ ನಿಮ್ ಬೆಲೆಗ್ ಭಾಳ ರೊಕ್ಕ ಇರ್ತಾವಲ್ಲ, ನಮ್ಮಂತ ಬಡವ್ರಿಗೆ ಎಲ್ ಮಾಡತ್ನಿ. ಹೊರಗ್ ಹೋಗ್ ಫೋನ್ ಹಚ್ತಾ. ಹಾ ಹೊಡಿ. ಹೋಯ್ತು ಟೆನ್ಷನ್ ಹೋಯ್ತು, ಇವತ್ತಿನ ಹಿಡಿದು ನನ್ ಟೆನ್ಷನ್ ಕಮ್ಮಿ ಆಯ್ತು ಯಪ್ಪ. ಪ್ರೀತಿಯ RCB ಅಭಿಮಾನಿಗಳಿಗೆ ಬಿಗ್ ಬ್ರೇಕಿಂಗ್ ನ್ಯೂಸ್. RCBಗೆ ಈಗ ಹೊಸ ಓನರ್ಸ್ ಬಂದ್ಬಿಟ್ಟಿದ್ದಾರೆ. 16,706 ಕೋಟಿಗೆ ಸೇಲ್ ಆಗಿದೆ RCB. ನೀವು ಜ್ಞಾಪಕ ಇದ್ರೆ ಓನರ್ಸ್ ಆಗಿದ್ದು ಯುನೈಟೆಡ್ ಸ್ಪಿರಿಟ್ಸ್ ಲಿಮಿಟೆಡ್. 2008 ಇದೇ ಮಲ್ಯ ಅವರು ಬೈ ಮಾಡಿದ್ದು $111.6 ಮಿಲಿಯನ್. ಅದಿವಾಗ ಸೇಲ್ ಆಗಿದೆ $1.78 ಬಿಲಿಯನ್. ಯಾರು ಸರ್ ಹೊಸ ಓನರ್ಸು ಅಂತ ಕೇಳ್ತಾ ಇದ್ದೀರಾ? ಆದಿತ್ಯ ಬಿರ್ಲಾ ಗ್ರೂಪ್, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್, ಬೋಲ್ಟ್ ವೆಂಚರ್ ಹಾಗೂ ಬ್ಲ್ಯಾಕ್ ಸ್ಟೋನ್ ಅಂತ ಇವರು 4 ಜನ ಸೇರಿ ಒಂದು ಕನ್ಸೋರ್ಷಿಯಂ ಮಾಡಿ ಫೆಬ್ರವರಿಲಿ ಜಸ್ಟ್ ಲೇಟೆಸ್ಟ್ ಆಗಿ ಫಾರ್ಮ್ ಆಗಿರೋದು. ಈ ಬಿಡ್ಡಿಂಗ್ ವಾರ್ನ ಗೆದ್ದಿರೋದು. ಹಾಗೆ ಇವಾಗ RCBನ ಓನರ್ಸ್ ಆಗಿರೋದು. ಯಾರು ಗೊತ್ತಾ ಚೇರ್ಮನ್ ಇವಾಗ ಇದಕ್ಕೆ? ಆರ್ಯಮಾನ್ ಬಿರ್ಲಾ ಅಂತ ಹೇಳ್ಬಿಟ್ಟು ಕುಮಾರ್ ಮಂಗಳಂ ಬಿರ್ಲಾ ಅವರ ಸನ್ ಇವರು. ನಿಮ್ಗೆ ಜ್ಞಾಪಕ ಇದ್ರೆ ಮಧ್ಯಪ್ರದೇಶ್ಗೆ ಫಸ್ಟ್ ಕ್ಲಾಸ್ ಕ್ರಿಕೆಟ್ನ ಆಡಿರೋದು, ಆಮೇಲೆ ರಾಜಸ್ಥಾನ್ ರಾಯಲ್ಸ್ ಕೂಡ ಆಡಿದ್ರು IPL ಅಲ್ಲಿ. ಆರ್ಯಮಾನ್ ಬಿರ್ಲಾ ಅವರು ಆಗ್ತಾರೆ ಚೇರ್ಮನ್. ವೈಸ್ ಚೇರ್ಮನ್ ಯಾರು ಅಂದರೆ ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನ ಸತ್ಯನ್ ಭುಜ್ವಾನಿ ಅಂತ ಹೇಳ್ಬಿಟ್ಟು. ಬೋಲ್ಟ್ ವೆಂಚರ್ಸ್ ಯಾರು ಸರ್ ಅಂತ ಕೇಳಿದ್ರೆ ಇಂಗ್ಲಿಷ್ ಪ್ರೀಮಿಯರ್ ಲೀಗಲ್ಲಿ ಕ್ರಿಸ್ಟಲ್ ಪ್ಯಾಲೇಸ್ ಅಂತ ಇದೆ ಗೊತ್ತಾ, ಅಲ್ಲಿ ಸ್ಟೇಕ್ ಇದೆ. NBA ಫಿಲಡೆಲ್ಫಿಯಾ 76ers ಅಲ್ಲಿ ಸ್ಟೇಕ್ ಇದೆ. NHL ಇದೆ, NFL ಇದೆ. ಅದಾದ್ಮೇಲಿಂದ ಬ್ಲ್ಯಾಕ್ ಸ್ಟೋನ್ ಯಾರು ಸರ್ ಅಂತ ಹೇಳಿದ್ರೆ ಜಗತ್ತಲ್ಲೇ ಬಿಗ್ಗೆಸ್ಟ್ ಆಲ್ಟರ್ನೇಟಿವ್ ಅಸೆಟ್ ಮ್ಯಾನೇಜರ್. ಸೊ ಇವರು ನ್ಯೂ ಓನರ್ಸ್ ಆಗಿರೋದು RCB ತಂಡಕ್ಕೆ. ಅಂದರೆ KYO ನೋ ಯುವರ್ ಓನರ್ಸ್ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿರೋದು.